ನಮಸ್ತೆ. ಕಲಿಸು ಗುರುವೇ ಕಲಿಸು ಬರ್ದಿರೋದು ವಿರೂಪಾಕ್ಷ ದೇವರಮನೆ ಸರ್. ಸೊ ಇವತ್ತು ನಾವು ನಿನ್ನೆ ತಿಳ್ಕೊಂಡ್ವಲ್ಲ, ಮಕ್ಕಳಿಗೆ ಯಾವ ತರ ಹೇಳ್ಕೊಡ್ಬೇಕು, ಕಲಿತದನ್ನ ನೆನಪಲ್ಲಿ ಇಟ್ಕೊಳಕ್ಕೆ ಏನ್ ಮಾಡ್ಬೇಕು ಅಂತ 2 ಟೆಕ್ನಿಕ್ ತಿಳ್ಕೊಂಡಿದ್ವಿ. ಇವತ್ತು ನಾವು ಇನ್ನೆರಡು ಹೊಸ ಟೆಕ್ನಿಕ್ ತಿಳ್ಕೊಳ್ಳೋಣ, ಬಿಕಾಸ್ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಂತ ಅಂದ್ರೆ, 3ನೇ ವಿಧಾನ ಬಂದು ಸಂಪರ್ಕ ಕಲಿಕೆ. ಇದು ನಿಜವಾಗ್ಲೂ ಹೇಳ್ತೀನಿ, ನಾನು ಇವಾಗ ಇದೆಲ್ಲ ಓದ್ಬೇಕಾದ್ರೆ ಅನ್ನಿಸ್ತಾ ಇದೆ, ಇದಕ್ಕೆ ಅನ್ಸುತ್ತೆ ನಂಗೆ ವಿಷಯಗಳು ನೆನಪಿರುತ್ತೆ ಅಂತ. ಮತ್ತೆ ನಾನು ಎಲ್ಲೇ ಕಲ್ತ್ರು ನನ್ಗೆ ಈಗೋ ಇಂದ ಹೇಳ್ತಾ ಇಲ್ಲ, ಈ ಟೆಕ್ನಿಕ್ಸ್ ನಾನು ಬಳಸಿ ನನಗೆ ನಿಜವಾಗ್ಲೂ ಹೆಲ್ಪ್ ಆಗಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೀವಿದು ದೊಡ್ಡವರಾಗಿರಿ, ನೀವಿವಾಗ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಕಲಿತಾ ಇರಿ, ನೀವು ಈ ವಿಧಾನದ ಮೂಲಕ ನೀವು ಕೂಡ ಅದನ್ನ ನೋಡ್ತಾ ಹೋಗಿ, ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ನಾನು ಕ್ಲಾಸ್ ಮಾಡ್ಬೇಕಾದ್ರೂ ಕೂಡ ಕನೆಕ್ಟಿವಿಟಿ ತಗೊಳ್ತೀನಿ. ಅಂದ್ರೆ ನನ್ನ ಲೈಫ್ ಜೊತೆಗೆ ನಿಮ್ದನ್ನ ಕನೆಕ್ಟಿವಿಟಿ ತಗೊಳ್ತಾ ಹೋಗ್ತೀನಲ್ಲ, ಆ ತರ ಇಲ್ಲೇನಂತ ಅಂದ್ರೆ, ಸಂಪರ್ಕ ಕಲಿಕೆ ಅಂದ್ರೆ ನಮ್ಮ ಮೆದುಳು ಕಲಿಯುವ ಹೊಸ ವಿಷಯಕ್ಕಿಂತ ಈಗಾಗಲೇ ಕಲ್ತ್ಕೊಂಡಿರೋ ವಿಷಯದ ಜೊತೆ ಸಂಪರ್ಕ ತಗೊಳ್ಳೋದು. ಇದನ್ನ ನಾನು ನಮ್ಮ 21 ಪುಸ್ತಕಗಳಲ್ಲಿ ಹ್ಯಾಬಿಟ್ ಬಿಲ್ಡಿಂಗ್ ಇದ್ರಲ್ಲಿ ಹೇಳಿದ್ದೀನಿ, ಮತ್ತೆ ಹ್ಯಾಬಿಟ್ ಬಿಲ್ಡಿಂಗ್ ವರ್ಕ್ಶಾಪ್ ಅಲ್ಲೂ ಕೂಡ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯಗಳನ್ನ ನಾವು ಹೇಗೆ ಏನು ಅದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡಾಗ ನಮ್ಗೆ ಹ್ಯಾಬಿಟ್ಸ್ ನ ಅಳವಡಿಸ್ಕೊಳ್ಳೋದು ಈಸಿ ಆಗುತ್ತೆ ಅಂತ. ಓಕೆನಾ? ಸೊ ಇಲ್ಲೇನಂತ ಅಂದ್ರೆ, ಆಲ್ರೆಡಿ ನಮ್ಗೇನೋ ತಿಳ್ಕೊಂಡಿರ್ತೀವಲ್ವಾ ಒಂದು ವಿಷಯದ ಬಗ್ಗೆ, ಆ ವಿಷಯದ ಒಂದು ಹೊಸ ವಿಷಯನ ನಾವಿಲ್ಲಿ ಅಂದ್ರೆ ಹಳೆ ವಿಷಯ ಜೊತೆ ಹೊಸ ವಿಷಯನ ಜೋಡಿಸ್ಕೊಳ್ಳೋದ್ರ ಮೂಲಕ ಕೂಡ ನಾವು ಕಲಿಯೋಕೆ ಹೆಲ್ಪ್ ಆಗುತ್ತೆ. ಈ ವಿಷಯ ಈ ಹಿಂದೆ ಕಲಿತಿರುವ ಯಾವ ವಿಚಾರಕ್ಕೆ ಅದು ನೆನಪಲ್ಲಿ ಇರುತ್ತೆ ಅನ್ನೋದನ್ನ ನಾವು ಫಸ್ಟ್ ನೋಡ್ಬೇಕು. ಅಂದ್ರೆ ಯಾವ್ದಾದ್ರು ಈ ವಿಷಯ ಇವ್ರ ಲೈಫ್ ಅಲ್ಲಿ ಬೇರೆ ಯಾವ್ದಾದ್ರು ವಿಷಯ ಹೇಳ್ಕೊಟ್ಟಿರೋದು ಅಥವಾ ಅದಕ್ಕೇನಾದ್ರು ಕನೆಕ್ಟಿವಿಟಿ ಇದೆಯಾ ಅಂತ ನೋಡ್ಕೊಂಡು, ಅದ್ರ ರಿಲೇಟೆಡ್ ಕಲ್ತಿರುವಂತ ಯಾವ ವಿಚಾರವನ್ನ ನಿಮ್ಗೆ ನೆನಪಲ್ಲಿ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿ ಅದ್ರ ಜೊತೆ ಕನೆಕ್ಟಿವಿಟಿ ತಗೊಳ್ಳೋದು. ಅಂದ್ರೆ ಇವತ್ತಿನ ಕ್ಲಾಸ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಕ್ಲಾಸ್ದು ಒಂದ್ಸಲ ರಿವಿಷನ್ ಮಾಡಿ ಅದ್ರ ಜೊತೆಗೆ ಕನೆಕ್ಟಿವಿಟಿನ ಸಂಪರ್ಕವನ್ನ ಬೆಳೆಸೋದ್ರ ಮೂಲಕ, ಆಲ್ರೆಡಿ ತಿಳ್ಕೊಂಡಿರೋದ್ರ ಜೊತೆಗೆ ಆಡ್ ಮಾಡೋದ್ರ ಮೂಲಕ ಇನ್ನೊಂದ್ ಸ್ವಲ್ಪ ಅವರಿಗೆ ಈಸಿ ಆಗುತ್ತೆ ಅವರು ಕಲ್ತಿರೋದನ್ನ ಅಳವಡಿಸ್ಕೊಳ್ಳೋದಕ್ಕೆ. ಸಂಪರ್ಕ ಕಲಿಕೆ, ಕನೆಕ್ಟಿವಿಟಿನ ಮಾಡಬೇಕು ನಾವು. 4ನೇದು ಆಂಗಿಕ ಭಾವಗಳ ಸಂಯೋಜನೆ. ಬಾಡಿ ಲ್ಯಾಂಗ್ವೇಜ್ ನ ಯೂಸ್ ಮಾಡೋದ್ರ ಮೂಲಕ, ಅಂದ್ರೆ ಚಲನೆಗಳ ಮೂಲಕ, ಸನ್ನೆಗಳ ಮೂಲಕ, ಆಮೇಲೆ ಆಕ್ಟ್ ಮಾಡೋದ್ರ ಮೂಲಕ, ಬಾಡಿ ಲ್ಯಾಂಗ್ವೇಜ್ ನ ಬಳಸೋದ್ರ ಮೂಲಕ ಕಲಿಸ್ಬೇಕು. ಈಗ ನೋಡಿ, ನಾವೊಂದು ಕತೆ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕು ಆಕ್ಚುಲ್ ಆಗಿ ಮಕ್ಳಿಗೂ ಕೂಡ, ಅಂದ್ರೆ ಒಂದು ಕಾಡಿತ್ತು ಅಂತ ಹೇಳ್ತೀವಿ ಗೊತ್ತಾ, ಅಲ್ಲಿ ಈ ತರ ಆಯ್ತು, ಹಿಂಗ್ ನಡೀತು ಅಂತ ನಾವೇನ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ. ನೋಡು, ಒಂದೂರಲ್ಲಿ ಒಂದು ಕಾಗೆ ಇತ್ತಂತೆ, ಅದು ಕಾಕ ಅಂತಂತೆ. ಅಲ್ಲ, ಒಂದೂರಲ್ಲಿ ಒಂದು ಕಾಗೆ ಇತ್ತಂತೆ, ಬ್ಲ್ಯಾಕ್ ಕಲರು, ಅಫ್ಕೋರ್ಸ್ ಕಾಗೆ ಬ್ಲ್ಯಾಕ್ ಇರುತ್ತೆ. ಸೊ ಅದನ್ನ ಪಿಕ್ಚರೈಸ್ ಮಾಡಿ ಅವರಿಗೆ ಒಂಥರ ಆಕ್ಟ್ ಮಾಡಿ ತೋರ್ಸೋದು, ಅದು ಕಾ ಅಂತಂತೆ ಅಂತ. ಈ ಸಣ್ಣ ಮಕ್ಳಿಗೆ ಹೆಂಗೆ ಹೇಳ್ಕೊಡ್ತಾರೆ ಅಲ್ವಾ, ಹಂಗೆ ಅಲ್ವಾ ರೈಮ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋದು. ನೋಡಿ, ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಾಂಡರ್ ವಾಟ್ ಯು ಆರ್ ಅಂತ, ಅಂದ್ರೆ ಆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅಲ್ವಾ. ಸೊ ಯಾಕೆ ಇದನ್ನ ಹೇಳೋದು ಅಂದ್ರೆ, ಆಂಗಿಕ ಭಾವಗಳನ್ನ ಬಳಸಿ. ನಾವು ಬರೀ ಸಣ್ಣ ಮಕ್ಳಿಗೆ ಮಾತ್ರ ಹಿಂಗೆ ಹೇಳ್ಕೊಡೋದಲ್ಲ, ದೊಡ್ಡೋರ್ಗೂ ಕೂಡ, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀವು ಎಕ್ಸ್ಪ್ರೆಷನ್ಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ಬಳಸಿ ಹೇಳ್ಕೊಡೋದನ್ನ ಮಕ್ಕಳು ಚೆನ್ನಾಗಿ ನೆನ್ಪಿಟ್ಕೋತಾರೆ. ಪೇರೆಂಟ್ಸ್ ಅಂಡ್ ಟೀಚರ್ಸ್, ನೀವು ಈ ರೀತಿ ಕೂಡ ಮಾಡ್ಬೋದು. ಇವೆಲ್ಲವೂ ಕೂಡ ಮಕ್ಕಳ ಮನಸ್ಸಿನಲ್ಲಿ ಉಳ್ಕೊಳಕ್ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವು ಕಲಿಬೇಕು, ಆಯ್ತಾ? ಎಕ್ಸ್ಪ್ರೆಷನ್ ಕೊಡೋದು, ಬಾಡಿ ಲ್ಯಾಂಗ್ವೇಜ್ ಹೇಳೋದಲ್ಲ. ಸೊ ಹಾಗಾಗಿ ಇವತ್ತು 2 ನಾವು ತಿಳ್ಕೊಂಡಿದ್ದೀವಿ. ಒಂದು ಸಂಪರ್ಕನ ಕನೆಕ್ಟಿವಿಟಿ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸೋದು, ಇನ್ನೊಂದು ಆಂಗಿಕ ಭಾವಗಳ ಮೂಲಕ, ಬಾಡಿ ಲ್ಯಾಂಗ್ವೇಜ್ ನ ಬಳಸೋದ್ರ ಮೂಲಕ ಅರ್ಥ ಮಾಡಿಸುವಂಥದ್ದು. ಓಕೆ, ಸೊ ಇದು ನಮ್ಗೆ ನೀಟಾಗಿ ಅರ್ಥ ಮಾಡಿಸಿದ್ರೆ ನಿಜವಾಗ್ಲೂ ಮೆಮೊರಿಯಲ್ಲಿ ಮಕ್ಕಳಿಗೆ ಉಳ್ಕೊಳ್ಳುತ್ತೆ. ಪೇರೆಂಟ್ಸ್ಗಳು, ಟೀಚರ್ಸ್ಗಳು, ಇವ್ರು ನೆನಪಲ್ಲಿ ಉಳ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರ ಬದಲು, ನೀವು ಇವಾಗ ಆಕ್ಟರ್ಸ್ ಆಗ್ಬೇಕು, ಆಯ್ತಾ? ಡೈರೆಕ್ಟರ್ಸ್ ಆಗ್ಬೇಕು, ಸಿಂಗರ್ಸ್ ಆಗ್ಬೇಕು. ಇವಾಗ ನೀವು ಗಾಯಕರಾಗ್ಬೇಕು, ನಟರಾಗ್ಬೇಕು, ಎಲ್ಲಾನು ಆಗ್ಬೇಕು. ಅವಾಗ್ಲೇನೆ ನೀವು ಲೈಫಲ್ಲಿ ಇದನ್ನೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಬರೀ ಮೆಮೊರಿ ಪವರ್ ಇಲ್ಲ ಅನ್ನೋದಕ್ಕಿಂತ ನಾವು ಒಂಚೂರು ಕಲಿಯೋಣ ಆ್ಯಂಡ್ ಅಳವಡಿಸ್ಕೊಳ್ಳೋಣ. ಸೊ ಇವತ್ತಿಂದ ನೀವು, ಮ್ಯಾಮ್ ನಾನು ಇನ್ನು ಮುಂದೆ ಆಕ್ಟ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಅರ್ಥ ಮಾಡಿಸ್ತೀನಿ ಅಂತ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು. ಭಾವನೆಗಳಿಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.